ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ಮಾಡಿರುವಂಥ ವಿಡಿಯೋನ ನೋಡಿ ಬಹಳಷ್ಟು ಜನ ರೆಸ್ಪಾಂಡ್ ಮಾಡಿದ್ದೀರಾ, ಆಮೇಲೆ ನೋಡಿದ್ದೀರಾ. ಐ ಹೋಪ್ ಆ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ. ಹೀಗೆ ಫ್ರೆಂಡ್ಸ್, ನಾನು ಮಾಡಿರುವಂಥ ಎಲ್ಲ ಪ್ರಬಂಧದ ವಿಡಿಯೋಗಳನ್ನು ಕೂಡ ನೀವು ಒಂದು ಸರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್, ವಿಡಿಯೋಗಳು ಲಾಂಗ್ ಇದ್ದಾವೆ, ಆಮೇಲೆ ಆ ಲಾಂಗ್ ಇದ್ದಿದ್ದ ವಿಡಿಯೋಗಳು ನಿಮಗೆ ನಾಲೆಜನ್ನು ಕೊಡ್ತವೆ. ಸೊ ಆ ಒಂದು ನಂಬಿಕೆ ಇದ್ದರೆ ಮಾತ್ರ ನನ್ನ ವಿಡಿಯೋಗಳನ್ನ ನೋಡ್ರಿ. ಸೊ ಅದನ್ನು ಲಾಂಗ್ ಇದ್ದಿದ್ದನ್ನು ನೋಡಿ ಇಡೀ ದಿನ ಹೋಯಿತು, ಹಂಗಾಯಿತು ಹಿಂಗಾಯಿತು ಅಂತ ಹೇಳುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈಗ ಫಸ್ಟ್ ಕ್ವಶನಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಅತಿ ಹೆಚ್ಚು ಕ್ವಶನ್ಸ್ ಬಂದಿದ್ದು ಅಂದರೆ ಪ್ರಬಂಧವನ್ನು ಎಷ್ಟು ಪುಟಗಳಲ್ಲಿ ಬರೆಯಬೇಕು ಅಂತ ಹೇಳ್ಬಿಟ್ಟು. ಒಂದನೇದು ಪ್ರಬಂಧದ್ದು ನಾನು ಆಲ್ರೆಡಿ ಬೇಕಾದಷ್ಟು ವಿಡಿಯೋನ ಮಾಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ಗಳು ಬರೆದಿದ್ದನ್ನು ತೋರಿಸಿದ್ದೀನಿ. ಯಾರು ಪಾಸ್ ಆಗಿದ್ದಾರೆ ಅವ್ರ ಪೇಪರ್ಸ್ಗಳನ್ನೇ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಐ ಹೋಪ್ ಅವೆಲ್ಲ ನಿಮಗೆ ಹೆಲ್ಪ್ ಆಗಿದಾವಂತೆ. ಯಾರು ನೋಡಿಲ್ಲ ಅವರೆಲ್ಲರೂ ಆ ಒಂದು ಪೇಪರ್ಸ್ಗಳನ್ನ ನೋಡ್ರಿ. ಇಲ್ಲೂ ಕೂಡ ನಾನು ನಿಮಗೆ ಪೇಪರ್ಸ್ಗಳನ್ನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾರ್ಮಲಿ 4.5 5 ಪೇಜಸ್ ವರೆಗೂ ಆಗಬಹುದು. ಎನಿವೆ, ಪೇಜಸ್ಗಳು ನಿಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗಿರ್ತವೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಷ್ಟೇ ಪೇಜ್ಗಳು ಅಂತ ತಿಳ್ಕೊಬೇಡ್ರಿ. ಓಕೆ, ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಚಿಕ್ಕದಾಗಿದ್ದರೆ ನಿಮ್ಮ ಕಡಿಮೆ ಪೇಜ್ ಒಳಗೆ ಮುಗಿಯುತ್ತೆ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನಾರ್ಮಲ್ ಇದ್ದರೆ ನಾರ್ಮಲ್ 4ರಿಂದ 5 ಪೇಜ್ ಅಂತೂ ಮಿನಿಮಮ್ ಆಗುತ್ತೆ. ಇನ್ನು ದೊಡ್ಡ ಇದು ಅಂದರೆ 5 ಪೇಜ್ ಮೇಲೂ ಆಗ್ಬೋದು. ಹೆಚ್ಚಿಗೆ ಬರೆಯೋದು ಆಪ್ಷನ್ಸ್ ಇಲ್ಲ ಫ್ರೆಂಡ್ಸ್. ಓಕೆ, ಬರಿಬೇಡ್ರಿ. 600 ವರ್ಡ್ಸ್ ಒಳಗಾಗಿನೇ ಪ್ರಬಂಧ ಬರೀಲಿಕ್ಕೆ ನೀವು ಟ್ರೈ ಮಾಡಿರಿ. ಆಮೇಲೆ ಪ್ರಬಂಧವನ್ನು ನೀವು ತುಂಬ ಫಾಸ್ಟಾಗಿ ಬರಿಬೇಕು. ಆಲ್ರೆಡಿ ಯಾರು ಪುಸ್ತಕವನ್ನು ತೊಗೊಂಡಿದ್ದೀರಾ, ಯಾರು ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ, ಆ್ಯಂಡ್ ಐ ಆಮ್ ಶೋರ್ ಯು ಆರ್ ಡೆಫಿನೆಟ್ಲಿ ಕಾನ್ಫಿಡೆಂಟ್ ಅಬೌಟ್ ದ ಎಕ್ಸಾಮ್ಸ್. ಎದಕ್ಕಂದರೆ ನಿಮಗೆ ಎಲ್ಲ ಪಾಯಿಂಟ್ಸು ಸಿಕ್ಕಿದ್ದಾವೆ, ಹೆಂಗೆ ಬರಿಬೇಕು ಅಂತ ಗೊತ್ತಿದೆ. ಆ್ಯಂಡ್ ಐ ಆಮ್ ಶೋರ್ ನಮ್ಮ ಕಡೆ ಯಾರು ಎಕ್ಸಾಮ್ಸ್ ಎಲ್ಲ ಬರೀತಿದ್ರು, ದೇ ಆರ್ ಡೆಫಿನೆಟ್ಲಿ ಕಾನ್ಫಿಡೆಂಟ್ ಗೈಸ್. ಈವನ್ ನಾನು ನಿಮಗೆ ಕೆಲವೊಂದು ಪೇಪರ್ಗಳನ್ನು ತೋರಿಸ್ತೀನಿ ನೋಡಿ. ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಪೇಪರ್ 1ಅಲ್ಲಿ ನಿಮಗೆ ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವುದೇ ಕಾರಣಕ್ಕೂ 30 to 35+ ಮಾರ್ಕ್ಸ್ ಬರಲೇಬೇಕು. ಇದಕ್ಕಿಂತನೂ ಕಡಿಮೆ ಸ್ಕೋರ್ ಆದರೆ ಥಿಂಕ್ ದ್ಯಾಟ್ ಯು ಆರ್ ಔಟ್ ಆಫ್ ಕಾಂಪಿಟೇಷನ್ ಫ್ರೆಂಡ್ಸ್. 30 to 35 ಮಿನಿಮಮ್ ಮಾರ್ಕ್ಸ್ ಐ ಆಮ್ ಟಾಕಿಂಗ್. ಅದರ ಮೇಲೇ ಬರಬೇಕೆ ಹೊರತು ಅದರೊಳಗಡೆ ಬರಬಾರ್ದು. ನೋಡಿ, ಇವರು PSI 545ಅಲ್ಲಿ ಹಿಂದಿನ ಎಕ್ಸಾಮಲ್ಲೂ ಪಾಸ್ ಆಗಿರುವಂಥ ಒಬ್ಬ ವಿದ್ಯಾರ್ಥಿಯವರ ಒಂದು ಪೇಪರ್ಸ್ ಇದ್ದಾವೆ ನೋಡಿ. ಅವರು ಎಲ್ಲೂ ಕಾಟ್ ಹಾಕೋದಿಲ್ಲ, ಎಲ್ಲಿ ಸ್ಕ್ರ್ಯಾಚ್ ಹಾಕಿಲ್ಲ. ಎಷ್ಟು ನೀಟಾಗಿ ಟ್ರಾನ್ಸ್ಲೇಷನ್ನ, ಎಸ್ಸೆನ ನೀಟ್ನೆಸ್ನ ನೋಡಿ ಫ್ರೆಂಡ್ಸ್. ಇದನ್ನು ನಾನು ನಿಮಗೆ ತೋರಿಸ್ಬೇಕಾಗಿದೆ. ಆಮೇಲೆ ಇವರು ನಾರ್ಮಲ್ ಹ್ಯಾಂಡ್ ರೈಟಿಂಗ್ ಆಗ್ತವೆ. ಇವರು 5 ಪೇಜ್ ಅಂತೂ ಬರದೇ ಬರೀತಾರೆ ಎಸ್ಸೆ. ಓಕೆ, ನಿಮ್ಮನ್ನು ಇದೇ ಥರ ಆಗ್ತಿದ್ರೆ ಓಕೆ. ಸೊ ನೋಡಿ, ಆ ಪೇಜಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಮೀನ್ಸ್ ಅವ್ರ ಹ್ಯಾಂಡ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಸ್ಕ್ರ್ಯಾಚ್ ಹಾಕದೆ ಹಿಂಗೂ ಡಿಸಿಪ್ಲಿನ್ ಆಗಿ ಬರೆದ್ರೆ 100% ನಿಮಗೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಸಿಗ್ತವೆ ಫ್ರೆಂಡ್ಸ್. ಈವನ್ ಟ್ರಾನ್ಸ್ಲೇಷನ್ನ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಆಮೇಲೆ ಇದು ಪ್ರಬಂಧ ನೋಡಿ. ಅವರು ಯಾವ ಥರ ಬಿಡಿ ಬಿಡಿಯಾಗಿ ಪ್ಯಾರಾಗ್ರಾಫ್ಸ್ಗಳನ್ನ ಮಾಡಿ, ಓಕೆ, ಯಾವ ಥರ ಪಾಯಿಂಟ್ಸ್ಗಳನ್ನು ಹಾಕಿ, ಸೊ ಹೆಂಗೆ ಬರೀತಾರೆ ಅನ್ನೋದನ್ನು ನೀವು ನೋಡಿ. ಏನು ಹೊಸತನ ತರ್ತಿದ್ದಾರೆ. ನಮ್ಮ ಪ್ರಬಂಧ ಪುಸ್ತಕದಲ್ಲಿ ನಿಮಗೆ ಗ್ರಾಫ್ಸ್ ಇದ್ದಾವೆ, ಮ್ಯಾಪ್ಸ್ ಇದ್ದಾವೆ, ಆ್ಯಂಡ್ ಸೋ ಮಚ್ ಆಫ್ ಡೇಟಾ ಇದೆ ನೋಡಿ. ಯಾವ ಥರ ಅವರು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಎಕ್ಸಾಂಪಲ್ಸ್ ಹಾಕಿ ಬರೆದಿದ್ದಾರೆ. ಓಕೆ, ಈ ಥರ ನಿಮಗೆ ನಿಮ್ಮ ಜೊತೆಗೆ ಅನೇಕ ಪೇಪರ್ಸ್ಗಳನ್ನ ನಾನು ಶೇರ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಆಮೇಲೆ ನೋಡಿ ಪ್ರಿಸೈಸ್ ರೈಟಿಂಗಲ್ಲೂ ಕೂಡ ನೋಡಿ ಅವರು ಹೆಂಗೆ ಒಂದು ಹೆಡ್ಡಿಂಗ್ನ ಯಾವ ಥರ ಹಾಕಿದ್ದಾರೆ. ಭಾರತದಲ್ಲಿ ರೇಷ್ಮೆ ಉತ್ಪನ್ನ ಬೆಳೆದು ಬಂದ ದಾರಿ, ಓಕೆ, ಅದರ ಇತಿಹಾಸವನ್ನು ಹೇಳ್ತಾ ಇದೆ ನೋಡಿ. ಎಲ್ಲೂ ಕೂಡ ಯಾವುದೇ ಒಂದು ಬಾಕ್ಸ್ನ ಬಿಟ್ಟು ಹೊರಗಡೆ ಬಂದಿಲ್ಲ, ಯಾವ ಪದಾನೂ ಕೂಡ. ಸಿಸ್ಟಮೆಟಿಕ್. ಓಕೆ, ಒಂದು ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಡಿಸಿಪ್ಲಿನಿಂದ ನಿಮಗೆ ಮಾರ್ಕ್ಸ್ ಬರ್ತವೆ. ಸೊ ದ್ಯಾಟ್ಸ್ ವೈ ಐ ಆಮ್ ಶೋಯಿಂಗ್ ಯು ಗೈಸ್. ಆ್ಯಂಡ್ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬರೆದಿರುವಂಥ ಒಂದು ಪೇಪರ್ ಕೂಡ ಇದೆ ನೋಡಿ, ಕಾಂಟ್ರಿಬ್ಯೂಷನ್ ಆಫ್ ಟೆಕ್ನಾಲಜಿ ಇನ್ ಎಜುಕೇಷನ್. ನೋಡಿ ಇವರು ಹೆಂಗೆ ಒಂದು ಪ್ಯಾರಾಗ್ರಾಫ್ಸ್ನ ಮಾಡ್ತಾರೆ, ಯಾವುದೋ ಒಂದು ಇನೋವೇಟಿವ್ ಸ್ಟೋರಿಯಿಂದ ಶುರು ಮಾಡ್ತಾರೆ. ಓಕೆ, ಡೇಟಾ ಹಾಕಿ ಶುರು ಮಾಡ್ತಾರೆ. ಆ್ಯಂಡ್ ಆನ್ಲೈನ್ ಎಜುಕೇಷನ್ ಅಂದಿದ್ದಕ್ಕೆ ಆನ್ಲೈನ್ಗೆ ಹೆಂಗೆ ಆನ್ಲೈನ್ ಎಜುಕೇಷನ್ ಹೆಲ್ಪ್ ಆಗಿದೆ. ಸಿ ಹೌ ಮೆನಿ ಎಕ್ಸಾಂಪಲ್ಸ್ ಇವರು ಕೊಟ್ಟಿದ್ದಾರೆ, ಎಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಹೆಂಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಎಕ್ಸಾಂಪಲ್ಸಿ ಟೆಕ್ನಾಲಜಿ ಅಂದಾಗ ಗೂಗಲ್, ಓಕೆ, ಗೂಗಲ್ ಸರ್ಚ್ ಇಂಜಿನ್ ಆಗಿರ್ಬೋದು, ಅದ್ರ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟು ಬರೆದಿದ್ದಾರೆ. ಈ ಥರ ನೀವು ಕೂಡ ಬರೆದಿದ್ದೇ ಆದರೆ ಕಮ್ಯುನಿಕೇಷನ್, ಓಕೆ, ಕಮ್ಯುನಿಕೇಷನ್ಗೆ ಸಪ್ರೇಟಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ದೀಸ್ ಆಲ್ ದ ಥಿಂಗ್ಸ್ ಟೇಕ್ಸ್ ಟೈಮ್. ಅದು ಫಸ್ಟ್ ಟೈಮ್ ಯಾರು
ವಿಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ನಿಮಗೆ ಕಂಡಿದೆ. ಸೊ ಅವರಿಗೆಲ್ಲ ಇದು ಒಂಥರ ಲೈಕ್ ಇಷ್ಟೆಲ್ಲ ಪಾಸಿಬಲ್ ಇದೆ ಅಂತ ಅನಿಸ್ಬೋದು. ಸೊ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೇನೆ ಈ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ಹಾಗೆ ಅನಿಸ್ತಿತ್ತು ಫ್ರೆಂಡ್ಸ್. ಬಟ್ ಒಂದು 10 ಬಿಟ್ಟು 20 ಎಕ್ಸಾಮ್ಸ್ನ ಬರೆದಿದ್ದಾರೆ. ಐ ನೋ ವೇರ್ ದೇ ವಾಸ್, ಓಕೆ, ಆ್ಯಂಡ್ ಐ ನೋ ವೇರ್ ದೇ ಆರ್ ನವ್. ಓಕೆ, ಸೊ ಎಲ್ಲಿದ್ದರು ಈಗ ಎಲ್ಲಿಗೆ ಬಂದು ತಲುಪಿದ್ದಾರೆ ಐ ನೋ. ನೀವೇ ನೋಡುವಂತ್ರಿ ಎಷ್ಟು ಜನ ಅದರೊಳಗೆ ಪಾಸ್ ಆಗ್ತಾರೆ. ಆಮೇಲೆ ದ್ಯಾಟ್ ಈಸ್ ವಾಟ್ ಗೈಸ್, ಕ್ವಾಲಿಟಿ. ಓಕೆ, ನಾನು ಸಿಕ್ಕಾಪಟ್ಟೆ ಜನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ನನ್ನ ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಬಟ್ ಸ್ಟಿಲ್ ಯಾರು ನನ್ನ ನಂಬಿ ಪುಸ್ತಕವನ್ನು ತೊಗೊಂಡಿದ್ರು, ಯಾರು ನನ್ನ ನಂಬಿ ತಾಸುಗಟ್ಟಲೆ 1.5 hour ಒಂದು ಎಸ್ಸೆ ವಿಡಿಯೋ ಮಾಡೋದು, ದ್ಯಾಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಗೈಸ್. ಓಕೆ, ಸೊ ಅದನ್ನು ಯಾರು ನೋಡಿದರೆ ಅಷ್ಟು ಪೇಷನ್ಸಿಂದ ನಿಮಗೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಗೊತ್ತಾಗುತ್ತೆ ಸೊ ಅದರ ಮಹತ್ವ ಏನು ಅಂತ. ಆ್ಯಂಡ್ ಸೊ ನೋಡಿ, ಓಕೆ, ಈ ಥರ ಎಕ್ಸಾಂಪಲ್ಸ್ನ ಕೊಟ್ಟು 5ರಿಂದ 6 ಪೇಜ್ ಆದರೂ ಮಿನಿಮಮ್ ಬರೆದ್ರೆ ದ್ಯಾಟ್ ವಿಲ್ ಬಿ ಗುಡ್. ನೋಡಿ, ಪ್ರತಿ ಒಂದಕ್ಕೂ ಎಕ್ಸಾಂಪಲ್ ಕೊಡ್ತಾರೆ. ದ್ಯಾಟ್ಸ್ ಹೌ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್ ಗೈಸ್. ಎಲ್ಲರಿಗೂ 15 ಬಂದರೆ ನಿಮಗೆ 18, 19 ಬರ್ತವೆ ಅಂದರೆ ದ್ಯಾಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ, ಈವನ್ ಸಿ ದ ಡಿಸಿಪ್ಲಿನ್. ಸೊ ಒಂದು ಸರ್ತಿ ಆ ಡಿಸಿಪ್ಲಿನ್ನ ನೋಡಿ. ಸೊ ಯಾವ ಥರ ಅವರು ಎಲ್ಲೂ ಕೂಡ ಸ್ಕ್ರ್ಯಾಚ್ ಆಗದೆ ಹೇಗೆ ಬರೆದಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಓಕೆ, ನಿಮಗೆ ತೋರಿಸ್ಬೇಕಾಗಿತ್ತು ನಾನು. ನೋಡಿ, ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ಗೂ ಕೂಡ ಹೇಗೆ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ನನಗೆ ಟ್ರಾನ್ಸ್ಲೇಷನ್ ಮಾಡಿ ಸರ್, ಕ್ಲಾಸ್ ಮಾಡಿ ಅಂತ ಭಾಳ ಜನ ಹೇಳಿದ್ರಿ, ಬಟ್ ನನಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ. ಬಟ್ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಐ ಆಮ್ ಶ್ಯೂರ್ ನೆಕ್ಸ್ಟ್ ಟೈಮ್ ನಿಮಗೆ ಪುಸ್ತಕನೂ ಸಿಗುತ್ತೆ ನಮ್ಮ ಕಡೆಯಿಂದ. ಸೊ ದ್ಯಾಟ್ ಏನೇನು ಡೌಟ್ಸ್ ಇದ್ದಾವೆ ವಿದ್ಯಾರ್ಥಿಗಳ ಹತ್ರ ಅದನ್ನು ಕ್ಲಿಯರ್ ಮಾಡಲಿಕ್ಕೆ. ಅದು ಆದಮೇಲೆ ಈವನ್ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡ್ತೀನಿ ಫ್ರೆಂಡ್ಸ್, ಕೋರ್ಸೇ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಇಂದ ಕನ್ನಡಕ್ಕೆ ಮಾಡಲಿಕ್ಕೆ ಬಹಳಷ್ಟು ಜನಕ್ಕೆ ಏನು ತೊಂದರೆ ಇದೆ. ಐ ವಿಲ್ ಟ್ರೈ. ಓಕೆ, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದಿಸ್ ಟಾಪಿಕ್ಸ್. ಅದರೊಳಗೂ ಪರ್ಟಿಕ್ಯುಲರ್ಲಿ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ. ಆ್ಯಂಡ್ ಇಂಗ್ಲೀಷ್ ಐ ಲೈಕ್ ದಟ್ ಸಬ್ಜೆಕ್ಟ್, ಸೊ ನಾಟ್ ಅನ್ ಇಶ್ಯೂ. ಓಕೆ, ನನಗೆ ಗ್ರಾಮರ್ ಕೂಡ ಕೊಡಬೇಕು ಅಂತ ಭಾಳ ದಿನದಿಂದ ಇದೆ, ಬಟ್ ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ಎಸ್, ಐ ವಾಂಟ್ ಟು ಮೇಕ್ ಸಮ್ ಟೈಮ್ ಆ್ಯಂಡ್ ಅಟ್ಲೀಸ್ಟ್ ಡೈಲಿ 1 hour ನಿಮಗೆ ಹೇಳ್ಕೊಡ್ಬೇಕು ಅಂತ ಇದೆ. ಲೆಟ್ಸ್ ಸಿ. ಓಕೆ, ನೋಡಿ ಇಲ್ಲಿ ಇವರು ಯಾವ ಥರ ಸಿಸ್ಟಮೆಟಿಕ್ ಆಗಿ ಆ ಒಂದು ಪ್ರಿಸೈಸ್ ರೈಟಿಂಗ್ನ ಬರೆದಿದ್ದಾರೆ ಗೈಸ್. ಓಕೆ, ಐ ಕ್ಯಾನ್ ಶೋ ಯು ಸೋ ಮೆನಿ ಪೇಪರ್ಸ್ ಲೈಕ್ ದಿಸ್. ನಮ್ಮ ಕಡೆ ಏನು ಬರೆದಿದ್ದಾರೆ ನೋಡಿ, ಯಾವ ಥರ ಅವರು ಡೈಗ್ರಾಮ್ಸ್ಗಳನ್ನ ಹಾಕ್ತಾರೆ ಆ್ಯಂಡ್ ಪಾಯಿಂಟ್ಸ್ ಹಾಕಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಪಾಯಿಂಟ್ ಹಾಕಬೇಕು ಗೈಸ್, ನೋಡಿ 2ನೇ ಪಾಯಿಂಟ್ ಅಂತ ಇವರು ಬಡತನ ಅಂತ ಹಾಕಿದ್ದಾರೆ. ಎಸ್, ಬಡವರು ಎಷ್ಟಿದ್ದಾರೆ, ನಿಮ್ಗೆ ಏನಾದರೂ ಡೇಟಾ ಗೊತ್ತಿದೆಯಾ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸಾಮಾಜಿಕ ಕಾರಣ ಪಾಯಿಂಟ್ ಹಾಕಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೀಗೆ ಸೊ 5ರಿಂದ 6 ಪೇಜ್ ಆದರೂ ಬರಿಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಭಾಳ ಸಣ್ಣ ಆಗ್ತವೆ ಅಂದರೆ 4ರಿಂದ 4 ಪೇಜು 5 ಪೇಜಿಂದನೂ ಕೂಡ ನೀವು ಬರಿಬೋದು. ಬಟ್ ಮಿನಿಮಮ್ ಅಷ್ಟಾದರೆ ದ್ಯಾಟ್ ವಿಲ್ ಬಿ ಗುಡ್. ಓಕೆ, ಬಟ್ ಡಿಸಿಪ್ಲಿನ್ ಆಗಿರಬೇಕು. ಆ್ಯಂಡ್ ಪೆನ್ಗಳನ್ನು ಚೇಂಜ್ ಮಾಡಬಾರ್ದು, ಅದನ್ನು ಹೇಳ್ತೀನಿ ನಾನು ನಿಮಗೆ. ನಡುವೆ ಚೇಂಜ್ ಮಾಡಬೇಡ್ರಿ. ಒಂದು ಪೆನ್ನನ್ನು ಏನು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡಿ. ಓಕೆ, ಸೊ ಅದೇ ತೊಗೊಂಡು ಬರೀರಿ. ಆಮೇಲೆ ಕಲರ್ ಪೆನ್ಗಳನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಸೋ ಮೆನಿ ಎಸ್ಸೇಸ್ ಆರ್ ಲೈಕ್ ದಿಸ್ ಫ್ರೆಂಡ್ಸ್. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ, ಸೊ ದ್ಯಾಟ್ ನೀವು ಕೂಡ ಇದರಿಂದ ಕಲೀಲಿಕ್ಕೆ ಸಿಗ್ತದೆ ಅನ್ನುವಂಥ ಕಾರಣಕ್ಕೆ ಐ ಹೋಪ್ ನನಗೆ ಎಷ್ಟು ಪುಟಗಳಲ್ಲಿ ಬರಿಬೇಕು ಅನ್ನೋರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಓಕೆ, ಪುಟ ಮ್ಯಾಟ್ರ್ ಅಲ್ಲ ಫ್ರೆಂಡ್ಸ್, 600 ವರ್ಡ್ಸ್ ಮ್ಯಾಟ್ರ್ ಆಗುತ್ತೆ. ಬಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡು. 4ರಿಂದ 5, 6 ಪೇಜ್ವರೆಗೂ ಕೂಡ ನೀವು ಬರಿಬೇಕಾಗುತ್ತೆ. ಓಕೆ, ಸೊ ಇಷ್ಟಾದರೂ ಬರೀಲೇಬೇಕು. ಆ್ಯಂಡ್ ಬೆಟರ್ ಟ್ರೈ ಟು ಕಂಪ್ಲೀಟ್ ಎಸ್ಸೆನ ತುಂಬ ಸ್ಪೀಡಾಗಿ ಬರೀರಿ ಫ್ರೆಂಡ್ಸ್. ನಾನು ಮೊದಲಿನಿಂದನೂ ಹೇಳಿದ್ದೀನಿ, 2 ತಿಂಗಳ ಹಿಂದೆ ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. 25 to 30 ಮಿನಿಟ್ಸ್ ಒಳಗಾಗಿ ನೀವು ಪ್ರಬಂಧವನ್ನು ಬರಿಬೇಕಾಗುತ್ತೆ. ಯಾಕಂದರೆ ಟ್ರಾನ್ಸ್ಲೇಷನ್ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ನೀವು ಎಕ್ಸಾಮಿನೇಷನಲ್ಲಿ ಹಾಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ನನಗೆ ನನ್ನ ವಿಡಿಯೋನ ಇನ್ನೊಂದು ಸರ್ತಿ ನೋಡಿ ಕಮೆಂಟ್ ಮಾಡಿರಿ. ಟ್ರಾನ್ಸ್ಲೇಷನ್ ಎಂಥವ್ರು ಇದ್ದರೂ ಕೂಡ 40 to 45 ಮಿನಿಟ್ಸ್ವರೆಗೂ ತೊಗೊಳುತ್ತೆ. ವೇರ್ ಇಸ್ ದ ಟೈಮ್ ದೆನ್? ಓಕೆ, ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಇದೆ. ಸೊ ಎಲ್ಲಿದೆ? ಸೊ ಅದಕ್ಕೆ ನೀವೇನಾದರೂ ಇದಕ್ಕಿಂತನೂ ಎಸ್ಸೆ ಬರೀಲಿಕ್ಕೆ 45 ಮಿನಿಟ್ಸ್ ಎಲ್ಲ ತೊಗೊಂಡ್ರೆ ದೆನ್ ಯು ಹ್ಯಾವ್ ಟು ಕಾಂಪ್ರಮೈಸ್. ಯಾವುದಾದ್ರೂ ಒಂದು ಬಿಟ್ಟು ಬರಬೇಕಾಗುತ್ತೆ. ಎಲ್ಲ ಬರೆದು ಬಂದವರೇ ಪಾಸ್ ಆಗೋದು ಡೌಟು, ಇನ್ನು ಬಿಟ್ಟು ಬಂದವರಲ್ಲಿ. ಆ್ಯಂಡ್ KEA ಫಸ್ಟ್ ಟೈಮ್ ಸರ್ ನಾನು ಹಿಂಗೆ ಬರೆದಿದ್ದೆ, ನನಗೆ ಕಡಿಮೆ ಅಂಕ ಬಂದಿದ್ದೇವೆ ಹಂಗಂತನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಹತ್ರ ಬಂದಿದ್ದಾರೆ. ಬಟ್ ಎನಿವೆ ವ್ಯವಸ್ಥೆ ಹೆಂಗಿದೆ ಫ್ರೆಂಡ್ಸ್, ಆ್ಯಂಡ್ ಲಾಸ್ಟ್ ಟೈಮ್ ಯಾವ ಆಧಾರದ ಮೇಲೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. PSI 545 KEA ನಡೆಸಿದಂಥ ಎಕ್ಸಾಮಲ್ಲಿ, ಅದರೊಳಗೂ ಪೇಪರ್ 1ಅಲ್ಲಿ
ಸೊ ನಿಜವಾಗ್ಲೂ ಹೋರಾಟ ಮಾಡುವಂಥ ಅವಶ್ಯಕತೆ ಈಗಿದೆ. ಈ PSI ಪೈಪೊಟ್ಟಿಪಲ್ಲಿ ಯಾವ ಆಧಾರದ ಮೇಲೆ ಕೆಲವೊಬ್ಬರಿಗೆ 40 ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಕೆಲವೊಬ್ಬರಿಗೆ ಎಷ್ಟು ಚೆನ್ನಾಗಿ ಬರೀತಾರೆ, ನನ್ನ ಹತ್ರನೂ ಬರೆಯೋರಿದ್ದಾರೆ 20 ಅಂಕಗಳು ಬಂದಿದ್ದಾವೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಐ ಡೋಂಟ್ ನೋ. ಆ್ಯಂಡ್ ಸೊ ಈ ಥರ ಮಾಡೋದು ಅನ್ಯಾಯ ಫ್ರೆಂಡ್ಸ್. ಮೊದಲಾಗಿದ್ದೂ ಅನ್ಯಾಯ, ಈಗ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ ಅವ್ರಿಗೆ. ಸೊ ಅದನ್ನು ನೋಡೋಣ. ಓಕೆ, ಸೊ ಈ ಥರ ನೀವು ಒಂದು 4-5 ಪೇಜ್ 6 ಪೇಜ್ವರೆಗೂ ಬರಿಬೋದು. ಓಕೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಐ ಹೋಪ್ ಈ ಒಂದು ಪಾಯಿಂಟ್ ಕ್ಲಿಯರ್ ಆಯಿತು ಅಂತ. ನೆಕ್ಸ್ಟ್, ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ನಿಗದಿಯಾಗಿದ್ದಾವೆ, ಇದು ಕೂಡ ಬಹಳಷ್ಟು ಜನ ಫಸ್ಟ್ ಟೈಮರ್ಸ್ ಯಾರಿದ್ದೀರಾ ಅವರು ಕೇಳ್ತಾ ಇದ್ರಿ ಫ್ರೆಂಡ್ಸ್. 1/4 ದಟ್ ಈಸ್ 0.375 ರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಂದರೆ 4 ಪ್ರಶ್ನೆಗಳು ತಪ್ಪಾದರೆ ನಿಮ್ಮ ಓಕೆ, ಸೊ ನಿಮ್ಮ 1.5 ಮಾರ್ಕ್ಸ್ ಅಂದರೆ ಎಷ್ಟು, ಒಂದು ಪ್ರಶ್ನೆಯನ್ನು ಕಳೆಯಲಾಗುವುದು. 4 ಪ್ರಶ್ನೆಗಳು ತಪ್ಪಾದರೆ ಒಂದು ಸರಿ ಪ್ರಶ್ನೆಯನ್ನು ಕಳೆಯಲಾಗುವುದು. ಓಕೆ, ಸರಿಯಾಗಿ ಕೇಳ್ಕೊಳ್ಳಿ, 4 ಪ್ರಶ್ನೆಗಳು ನೀವು ಹಾಕಿರೋದು ತಪ್ಪಾದರೆ ಸೊ ಒಂದು ಸರಿ ಪ್ರಶ್ನೆಯನ್ನು ತೆಗೆಯಲಾಗುವುದು, ಮೀನ್ಸ್ 1.5 ಮಾರ್ಕ್ಸ್ ಕಳೆಯಲಾಗುವುದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂತ ನಿಮಗೆ ಅನಿಸ್ತೀನಿ ನಾನು. ಓಕೆ, ಇಲ್ಲಿ KEದವರೇ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರುವಂಥ ಒಂದು ಕ್ವಶನ್ ಪೇಪರಲ್ಲಿ ಇರುವಂಥದ್ದು ನೋಡಿ, ಇದನ್ನೇ ಓದಿ ಹೇಳ್ತೀನಿ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು. ಎಲ್ಲ ಪ್ರಶ್ನೆಗಳಿಗೆ ಸಮಾನ ಅಂಕಗಳಿರ್ತವೆ. 1.5 ಮಾರ್ಕ್ಸ್ ಇರ್ತವೆ, 150 ಮಾರ್ಕ್ಸ್ಗೆ ಇದು ನಿಮಗೆ ಇರ್ತವೆ, 100 ಕ್ವಶನ್ಸ್ ಇರ್ತವೆ. ಓಕೆ, ಸೊ ಇಲ್ಲೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೋಡಿ, ತಪ್ಪು ಉತ್ತರಕ್ಕೆ ನಿಗದಿಪಡಿಸಿದ ಅಂಕಗಳು 1/4 ದಟ್ ಈಸ್ 0.375% ರಷ್ಟು ಅಂಕಗಳನ್ನು ಕಳೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೀವು ನೆನಪಿಟ್ಕೊಳ್ಳಿ. ಅದು ಆದಮೇಲೆ ದಯವಿಟ್ಟು ಇದೊಂದು ಸೂಚನೆನ ಓದ್ಬಿಡಿ. ಎದಕ್ಕಂದರೆ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಏನೇನೆಲ್ಲ ಅನ್ಕೋತಕ್ಕೊಂಡಿರ್ತಾರೆ. ಐ ಡೋಂಟ್ ನೋ ಈ ಸರ್ತಿ ಏನು ಸೂಚನೆ ಕೊಡ್ತಾರೆ, ಬಟ್ ಇದು ನಿಮಗೆ ನೆನಪಲ್ಲಿ ಇರಲಿ. ನಿಮಗೆ ಕನ್ನಡದಲ್ಲಿ ಪ್ರಶ್ನೆ ಏನಾದರೂ ಮಿಸ್ಟೇಕ್ ಅನಿಸುತ್ತೆ ಅಂದರೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ವರ್ಜನನ್ನು ನೋಡಿ. ಇಂಗ್ಲೀಷ್ನ ಅಷ್ಟು ಹೇಟ್ ಮಾಡುವ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡಿದ್ರೆ ಏನೂ ತಪ್ಪಿಲ್ಲ. ದಯವಿಟ್ಟು ಒಂದು ಸರ್ತಿ ನೋಡಿದರೆ ನಿಮಗೆ ಅಂಕಗಳು ಬರ್ತವೆ. ಆ್ಯಂಡ್ ಐ ನೋ ಕನ್ನಡನ ನಾವೆಲ್ಲ ಪ್ರೀತಿ ಮಾಡಬೇಕು, ಕನ್ನಡ ನಮ್ಮ ತಾಯಿ ಏನು ಮದರ್ ಟಂಗ್ ಇದೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ಇಂಗ್ಲೀಷ್ನೂ ಕೂಡ ನೀವು ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ನಲ್ಲಿನೇ ಕೊಟ್ಟಿರುವಂಥ ಒಂದು ಕ್ವಶನ್ ಫೈನಲ್ ಅಂತ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಮಗೆ ಒಂದು ಸರ್ತಿ ಹೇಳಿದ್ದೀನಿ. ಆ್ಯಂಡ್ ದೋಸ್ ಹೂ ಆರ್ ಇಂಗ್ಲೀಷ್ ಮೀಡಿಯಮ್ ಯು ಕ್ಯಾನ್ ರೀಡ್ ದಿಸ್ 9th ಆಪ್ಷನ್ಸ್. ಆಲ್ questions carry equal marks. Okay, every question for which wrong answer has been given by the candidate 1/4 okay 0.75% of the marks assigned for that question will be deducted. ಓಕೆ, ಸೊ ಈ ಥರ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇದೆ ಫ್ರೆಂಡ್ಸ್. ಇದನ್ನು ಕ್ಲಿಯರ್ ಆಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆಮೇಲೆ ಯಾರಿಗೆ ಗೊತ್ತಿಲ್ವೋ ಅವರಿಗೆಲ್ಲ ನೀವು ಈ ವಿಡಿಯೋನ ಕಳಿಸ್ಬೋದು. ಆ್ಯಂಡ್ ದ್ಯಾಟ್ ಈಸ್ ವಾಟ್ ನೆಗೆಟಿವ್ ಮಾರ್ಕಿಂಗ್ ಕಡಿಮೆ ಇದೆ, ನೀವು ಅಟೆಂಪ್ಟ್ ಮಾಡ್ಬೋದು ಕ್ವಶನ್ನ. ಬಟ್ ಅಟ್ಲೀಸ್ಟ್ 1, 2, 3 ಸರ್ತಿ ಆದರೂ ಕ್ವಶನ್ ಪೇಪರ್ನ ಓದಬೇಕು ಫ್ರೆಂಡ್ಸ್. ಸುಮ್ಮನೆ ಅಟೆಂಡ್ ಮಾಡೋದಲ್ಲ. ಸುಮ್ಮನೆ ಅಟೆಂಪ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ಕೂಡ ಹೋಗ್ತವೆ. ಓಕೆ, ಸೊ ಕ್ವಶನ್ ಪೇಪರ್ನ ಸರಿಯಾಗಿ ಓದಿನಿ ಅಟೆಂಪ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಸರ್ ಏನಾದರೂ ಟ್ರಿಕ್ ಇದಾವ ಅದು ಇದಾವ ಅಂದರೆ ನೋ ಟ್ರಿಕ್. ಓಕೆ, ಆ ಥರ ಏನು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ನಿಮಗೆ ಇವರು ಕ್ವಶನ್ ಪೇಪರ್ ನೇಚರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಒಂದು ಸರ್ತಿ ಇವರು ಡೀಟೇಲ್ ಆಗಿರುವಂಥ ಕ್ವಶನ್ನ ಕೊಡ್ತಾರೆ, ಇನ್ನೊಂದು ಸರ್ತಿ 1 ವರ್ಡ್ ಕ್ವಶನ್ಸ್ಗಳನ್ನ ಕೊಡ್ತಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿದೆ ಅಂದರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಓಕೆ, ಆ ಟೈಮ್ ಒಳಗೆ ಸೊ ಹಾಗೆಲ್ಲ ಗೆಸ್ ಮಾಡೋದು ತುಂಬ ಕಷ್ಟ. 50% ನಿಮಗೆ ಗೊತ್ತಾಗಿದೆ, ಡೆಫಿನೆಟ್ಲಿ ನಾನು ಓದಿದ್ದೀನಿ ಅನ್ನೋದಾದರೆ ನೀವು ಅಟೆಂಪ್ಟ್ ಮಾಡ್ಬೋದು ಫ್ರೆಂಡ್ಸ್. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ರಿಸ್ಕ್, ಬಟ್ ಡೋಂಟ್ ಟೇಕ್ ಟೂ ಮಚ್ ರಿಸ್ಕ್ ಆಲ್ಸೋ. ಓಕೆ, ಸುಮ್ಮನೆ ಕ್ವಶನ್ ಓದ್ದೇನೆ ಎಲ್ಲ ಕ್ವಶನ್ನ ಮಾರ್ಕ್ ಮಾಡಿ ಬರೋದು ಕೂಡ ಸರಿಯಲ್ಲ. ಓಕೆ, ಆಮೇಲೆ ಎಲ್ಲೂ ಕೂಡ ಟ್ರ್ಯಾಪ್ ಆಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಮೆಂಟಲ್ ಎಬಿಲಿಟಿ ಭಾಳ ಟೈಮ್ ಹಿಡಿಯುತ್ತೆ ಅಂದರೆ ನೀವು ಲಾಸ್ಟಿಗೆ ಮಾಡ್ಬೋದು. ಓಕೆ, ಸೊ ಅದು ಒಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಟ್ರೈ ಟು ಅಟೆಂಪ್ಟ್ ಮ್ಯಾಕ್ಸಿಮಮ್ ಕ್ವಶನ್ ವಿತ್ ರೀಡಿಂಗ್ ಅಟ್ಲೀಸ್ಟ್ 1 or 2 times. 2 ಸರ್ತಿ ಓದಿ ನೀವು ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಒಳ್ಳೆಯದು. ಇನ್ನು ಸೀರೆ ಉಟ್ಕೊಂಡು ಹೋಗ್ಬೋದಾ, ಡ್ರೆಸ್ ಕೋಡಲ್ಲಿ ಸೀರೆ ಉಟ್ಕೊಂಡು ಹೋಗ್ಬೋದಾ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಬೆಟರ್ ನೀವು ನಾರ್ಮಲ್ ಆಗಿರುವಂಥ ಚೂಡಿ ಡ್ರೆಸ್ಸನ್ನೇ ಹಾಕ್ಕೊಂಡು ಹೋಗಿ. ಎದಕ್ಕಂದರೆ ಫುಲ್ ಶರ್ಟ್ಗೆ ಅಲೋ ಮಾಡ್ತಾ ಇಲ್ಲ, ಅಂದರೆ ಸಾರಿ ಹಾಕ್ಕೊಂಡು ಹೋಗಿಬಿಟ್ರೆ ಅವರು ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಡ್ರೆಸ್ ಕೋಡ್ ಅಂತ ಬಂದಾಗ ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ನ ಅವ್ರು ತೊಗೊಂಡಿದ್ದಾರೆ ಬಿಕಾಸ್ ಆಫ್ ದ PSI ಸ್ಕ್ಯಾಮ್.
ಬೆಟರ್ ಚೂಡಿನೇ ಹಾಕೊಂಡು ಹೋಗಿ. ಓಕೆ, ಸೊ ನಾರ್ಮಲ್ ಡ್ರೆಸ್ನ ಹಾಕೊಂಡು ಹೋಗಿ, ಅದು ಫುಲ್ ಶರ್ಟ್ ಇರಬಾರ್ದು. ಓಕೆ, ಅದು ಫುಲ್ ತೋಳಿಂದು ಇರಬಾರ್ದು. ಸೊ ಮೇಕ್ ಶೋರ್ ದ್ಯಾಟ್ ಆಲ್ಸೋ. ಓಕೆ, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀಲಿ ಅಥವಾ ಕರಿ ಪೆನ್ ಬಗ್ಗೆ ನಾನು ಹೇಳಿದ್ದೆ. ನೀವು ಯಾವುದನ್ನಾದರೂ ಯೂಸ್ ಮಾಡಿ, ನೀಲಿ ಆದರೂ ಯೂಸ್ ಮಾಡಿ, ಕರಿದಾದರೂ ಯೂಸ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಎರಡು ಪೆನ್ಗಳನ್ನು ತೊಗೊಂಡೋಗಿ ನೋಡಿ, ಬರಿಬೇಕಾದ್ರೆ ಇದು ಒಂದು ಅರ್ಧ, ಎಸ್ಸೆ ಒಂದು ಅರ್ಧ ಪೆನ್ ಬೇರೆ ಪೆನ್ನಿಲೆ, ಆಮೇಲೆ ಟ್ರಾನ್ಸ್ಲೇಷನ್ ಒಂದು ಬೇರೆ ಪೆನ್ನಿಲೆ, ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಒಂದೇ ಪೆನ್ನನ್ನು ಯೂಸ್ ಮಾಡಿ. ಐದರ್ ನೀಲಿ ಬಾಲ್ ಪೆನ್ ಆದರೂ ಯೂಸ್ ಮಾಡಿ, ಕರಿ ಬಾಲ್ ಪೆನ್ ಆದರೂ ಯೂಸ್ ಮಾಡಿ. ಬಾಲ್ ಪೆನ್ನೇ ಯೂಸ್ ಮಾಡಿ, ಬೆಟರ್. ಸೊ ಸೇಫ್ಟಿ ಕೂಡ ಇರ್ತದೆ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಹಾಲ್ ಟಿಕೆಟಲ್ಲಿ KPSC ಅವರು ಮೆನ್ಷನ್ ಮಾಡಿದರು ಫ್ರೆಂಡ್ಸ್, ಓನ್ಲಿ ಬ್ಲ್ಯಾಕ್ ಪೆನ್. ಓಕೆ, ಓನ್ಲಿ ಬ್ಲ್ಯಾಕ್ ಪೆನ್ನ ಮಾತ್ರ ಉಪಯೋಗ ಮಾಡಬೇಕು ಅಂತ ಮೆನ್ಷನ್ ಮಾಡಿದರು. ಬಟ್ KA ಮೆನ್ಷನ್ ಮಾಡಿಲ್ಲ ಹಾಗೆ. ಓಕೆ, ಹಾಗಾಗಿ ನೀವು ಕರಿನೂ ಉಪಯೋಗ ಮಾಡ್ಬೋದು, ನೀಲಿನೂ ಉಪಯೋಗ ಮಾಡ್ಬೋದು. ಓಕೆ, ಬೆಟರ್. ಸೊ ಯು ಯೂಸ್ ವಿಚ್ ಎವರ್ ಯು ಫೀಲ್ ಕಂಫರ್ಟೇಬಲ್. ಓಕೆ, ನೆಕ್ಸ್ಟ್, ಒಂದು ಪೇಜ್ನಲ್ಲಿ ಎಷ್ಟು ಸಾಲುಗಳಿರ್ತವೆ, ಲೈನ್ ಕೊಡ್ತಾರೆ ಅಂತ ಹೇಳಿದ್ರಿ, ಎಷ್ಟು ಲೈನ್ಗಳಿರ್ತವೆ? ನೋ, ಹಾಗೇನು ಇಷ್ಟೇ ಲೈನ್ಗಳು ಇರಬೇಕಂತಿಲ್ಲ, ಬಟ್ ಟ್ರೈ ಟು ಫಿಲ್ ದೋಸ್ ಲೈನ್ಸ್. ಓಕೆ, ಅದನ್ನು ನೀವು ತುಂಬಲಿಕ್ಕೆ ಪ್ರಯತ್ನ ಮಾಡಿರಿ. ಇನ್ನು ಟಿ ಶರ್ಟ್ ಹಾಕ್ಕೊಂಡು ಹೋಗ್ಬೋದಾ ಅಂದರೆ, ಎಸ್, ಟಿ ಶರ್ಟ್ನ ನೀವು ಹಾಕ್ಕೊಂಡು ಹೋಗ್ಬೋದು, ಶರ್ಟ್ನಾದರೂ ಹಾಕ್ಕೊಂಡು ಹೋಗ್ಬೋದು. ಓನ್ಲಿ ಥಿಂಗ್ ಈಸ್ ಫುಲ್ ತೋಳಿಂದ ಇರಬಾರ್ದು. ಓಕೆ, ಪೂರ್ತಿ ತೋಳಿಂದ ಇರಬಾರ್ದು. ಜೀನ್ಸ್ ಪ್ಯಾಂಟ್ ಇರಬಾರ್ದು. ಓಕೆ, ಸೊ ಪೂರ್ತಿ ತೋಳಿನ ಶರ್ಟು ಇರಬಾರ್ದು, ಪೂರ್ತಿ ತೋಳಿಂದ ಪ್ಯಾಂಟು ಇರಬಾರ್ದು. ಓಕೆ, ಸೊ ಐ ಮೀನ್ ಜೀನ್ಸ್ ಪ್ಯಾಂಟು ಇರಬಾರ್ದು, ಆಮೇಲೆ ಪೂರ್ತಿ ತೋಳಿನ ಶರ್ಟು ಇರಬಾರ್ದು. ಟಿ ಶರ್ಟು ಇರ್ಬೋದು, ಆಮೇಲೆ ಹಾಫ್ ಶರ್ಟ್, ಹಾಫ್ ಟಿ ಶರ್ಟ್, ಸಿಂಪಲ್ ಆಗಿರುವಂಥ ಒಂದು ಟಿ ಶರ್ಟ್ನ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್, ನಾಟ್ ಎನ್ ಇಶ್ಯೂ. ಓಕೆ, ಸೊ ಆ ಥರ ಮಾಡಿ. ಸೊ ಇವು ಮೇಜರ್ ಆಗಿ ಕೇಳಿದಂಥ ಪ್ರಶ್ನೆಗಳು. ಸೊ ಅವಕ್ಕೆ ನಾನು ಪಾಸಿಬಲಿ ಎಷ್ಟು ನನ್ನ ಕಡೆಯಿಂದ ಆಗುತ್ತೋ ಅಷ್ಟು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಮತ್ತೆ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಹೇಳಿ. ಓಕೆ, ಸೊ ನಾನು ಮತ್ತೆ ಒಂದಿನ ಬಿಟ್ಟು ಡೆಫಿನೆಟ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್, ನನ್ನ ಕಡೆಯಿಂದ ಏನೇ ಪಾಸಿಬಲ್ ಇದೆ ಆ ಒಂದು ಹೆಲ್ಪ್ನ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್. ಆಸ್ಪಿರೆಂಟ್ಸ್ಗೆ ಐ ನೋ ವಾಟ್ ಈಸ್ ದ ಪೇನ್ ಆಫ್ ಆಸ್ಪಿರೆಂಟ್ಸ್. ಓಕೆ, ಎದಕ್ಕಂದರೆ ನಾನು ಕೂಡ ಒನ್ಸ್ ಅಪಾನ್ ಅ ಟೈಮ್ ಈ ಕಾಂಪಿಟೇಟಿವ್ ವಿದ್ಯಾರ್ಥಿ ಆಗಿದ್ದಾಗ ನನಗೆ ಬರುವಂಥ ಡೌಟ್ಸ್ಗಳನ್ನು, ನನಗೆ ಬರುವಂಥ ಕೆಲವೊಂದು ಥಾಟ್ಸ್ಗಳನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಇರ್ತಿರಲಿಲ್ಲ. ಬಟ್ ಇವತ್ತು ಡೆಫಿನೆಟ್ಲಿ ಏನು ಸಮಯ ಬದಲಾಗಿದೆ, ಆರ್ ನಾವು ಬದಲಾಗಿದೆಯೋ ಗೊತ್ತಿಲ್ಲ. ಬಟ್ ಯೂಟ್ಯೂಬರ್ಸ್, ಲಾಟ್ ಆಫ್ ಯೂಟ್ಯೂಬರ್ಸ್ ಆರ್ ಗಿವಿಂಗ್ ಇನ್ಫಾರ್ಮೇಷನ್. ಬಟ್ ಅಥೆಂಟಿಕ್ ಇದ್ದವ್ರನ್ನ ನೀವು ಫಾಲೋ ಮಾಡಿ, ಎಲ್ಲೆಲ್ಲಿಂದ ಹೆಲ್ಪ್ ಆಗುತ್ತೆ ಅಲ್ಲಿ ತೊಗೊಳ್ಳಿ. ಆಮೇಲೆ ಮೇಲಿಂದ ಓದಬೇಡ್ರಿ. ಓಕೆ, ಡೀಟೇಲ್ ಆಗಿ ಓದಿ. ನಿಮಗೆ 4-5 ವರ್ಷ ಆದಮೇಲೆ ಎಲ್ಲ ರಿಯಲೈಸ್ ಆಗೋಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್. ಓಕೆ, ನಾನು ಮೊದಲೇ ಸ್ವಲ್ಪ ಡೀಟೇಲ್ ಆಗಿ ಓದ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ. ಆ್ಯಂಡ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ಫುಲ್ ಪೊಟೆನ್ಷಿಯಲ್ ಆಗಿ ಯೂಸ್ ಮಾಡಿ. ಓಕೆ, ಸೊ ಅವಕಾಶಗಳು ಹೊಳ್ಳಿ ಮುಳ್ಳಿ ಸಿಗೋದಿಲ್ಲ. ಬಟ್ ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ಮೇಕ್ ಶೋರ್ ದ್ಯಾಟ್ ಯು ಆರ್ ಯೂಸಿಂಗ್ ಅಟ್ ಮೋಸ್ಟ್. ಆ್ಯಂಡ್ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಸೊ ಪ್ರಬಂಧವನ್ನು ಆದಷ್ಟು ಬೇಗ ಬರೀರಿ. ಓಕೆ, ಅದು ಆದಮೇಲೆ ಟ್ರಾನ್ಸ್ಲೇಷನ್ಗೆ ಸಮಯ ಹಿಡಿಯುತ್ತೆ. ಆ್ಯಂಡ್ ಹ್ಯಾವ್ ಅ ಪೇಷನ್ಸ್. ಓಕೆ, ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ವರ್ಡ್ ಟು ವರ್ಡ್ ಮಾಡಬೇಡ್ರಿ. ವರ್ಡ್ ಟು ವರ್ಡ್ ಮಾಡೋಕ್ಕೆ ಬರೋದಿಲ್ಲ ನಿಮಗೆಲ್ಲ, ನನಗೂ ಬರೋದಿಲ್ಲ. ನನಗೆಲ್ಲ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂತ ಏನಿದೆ ಅವ್ರಿಗೂ ಬರೋದಿಲ್ಲ. ಆಮೇಲೆ ಇನ್ನೂ ಕೆಲವೊಬ್ರು ಕೇಳ್ತಾ ಇದ್ರಿ, ಸೀಸ್ ಪೆನ್ಸಿಲ್ನ ತೊಗೊಂಡು ಹೋಗೋಕ್ಕೆ ಬಿಡೋದಿಲ್ಲ, ಪೆನ್ಸಿಲ್ನ ತೊಗೊಂಡು ಹೋಗೋಕ್ಕೆ ಬಿಡೋದಿಲ್ಲ, ನಮಗೆ ಡಿಫಿಕಲ್ಟ್ ಇರುವಂಥ ವರ್ಡ್ಸ್ನ ಎಲ್ಲಿ ಬರಿಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಸ್, ಓನ್ಲಿ ಪೆನ್ನನ್ನು ಮಾತ್ರ ನಿಮಗೆ ಅಲೋ ಮಾಡ್ತಿದ್ರೆ. ಬಟ್ ರಫ್ ಪೇಜ್ ಇರುತ್ತೆ. ಓಕೆ, ನಿಮ್ಮ ಪೇಪರಲ್ಲಿನೇ ಒಂದು ರಫ್ ಪೇಜ್ ಇರುತ್ತೆ, ಅಲ್ಲಿ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಆ ರಫ್ ಪೇಜಲ್ಲಿ ಬರ್ಕೊಳ್ಳಿ. ನಿಮ್ಗೆ ಹಂಗೇನಾದರೂ ನಿಜವಾಗ್ಲೂ ಸಮಸ್ಯೆ ಆಗ್ತಿದೆ, ಬರ್ತಾ ಇಲ್ಲ ಅಂದಾಗ ಬರ್ಕೊಳ್ಳಿ. ಬಟ್ ಮೈ ಸಿನ್ಸಿಯರ್ ಅಡ್ವೈಸ್ ಈಸ್, ನಿಮಗೆ ಒಂದು ಕಡೆನೇ ಟ್ರಾನ್ಸ್ಲೇಟ್ ಮಾಡಿ ಬೇಗ ಬರೀಲಿಕ್ಕೆ ಸಮಯ ಇರೋದಿಲ್ಲ. ನೀವು ಇನ್ನೊಂದು ಕಡೆ ಆ ವರ್ಡ್ಗಳನ್ನು ಬರ್ಕೊಂಡು ಆಮೇಲೆ ಅಲ್ಲಿಂದ ಪೇಪರ್ನಾಗ ಬರೆದು ಅಷ್ಟೊಂದು ಟೈಮ್ ಆಗಿಬಿಡ್ತದೆ ಫ್ರೆಂಡ್ಸ್. ಓಕೆ, ದ್ಯಾಟ್ ಈಸ್ ನಾಟ್ ರೈಟ್ ಆರ್ ಅಡ್ವೈಸಬಲ್ ಆಲ್ಸೋ. ಯಾರ್ಯಾರಿಗೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ, ಐ ಥಿಂಕ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಗೈಸ್. ದೇರ್ ಈಸ್ ನೋ ಅದರ್ ವೇ. ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಈಗ 402 ಎಕ್ಸಾಮ್ ಆದಮೇಲೆ ಡೆಫಿನೆಟ್ಲಿ ಯಾರು ಮುಂದಿನ PSIಗೂ ಕೂಡ ನಾನು ಆಗಲೇಬೇಕು ಅಂತ ಇದೆ, ಈಗಿಂದನೇ ಪ್ರಾಕ್ಟೀಸ್ ಮಾಡಿ. ಓಕೆ, ಬನ್ನಿ, ಕಲ್ಯಾಣ ನಗರದಲ್ಲಿ, ಧಾರವಾಡದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ. ಸೊ ಬನ್ನಿ, ನಿಮಗೆ ಪ್ರತಿದಿನ ನಾವು ಸಮಯ ಕೊಡಲಿಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ನಮ್ಮ ಕಡೆ ಇರುವಂಥ ಸೋರ್ಸನ್ನು ಉಪಯೋಗ ಮಾಡ್ಕೊಳ್ರಿ. ಆ್ಯಂಡ್ ನಮ್ಮ ಟೀಮ್ ಏನಿದೆ ಡೆಫಿನೆಟ್ಲಿ ಅವರು ಕೂಡ ರೆಡಿ ಇದ್ದಾರೆ. ಓಕೆ, ಅಪ್ಕಮಿಂಗ್
ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಪೇಪರ್ 2ದು ಕ್ವಶನ್ ಪೇಪರು ನಿಮಗೆ ಸಿಗ್ತವೆ. ಪೇಪರ್ 2ದು ಟೆಸ್ಟ್ ಸೀರೀಸ್ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಟೈಮ್. ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಪುಸ್ತಕ ಬರ್ತಾ ಇದೆ, ಆ್ಯಂಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಬುಕ್ ಬರ್ತಾ ಇದ್ದಾವೆ. ಆ್ಯಂಡ್ ಜನರಲ್ ಸ್ಟಡೀಸ್ ಕೂಡ ಎಲ್ಲ ಸಬ್ಜೆಕ್ಟ್ ಇರುವಂಥ ಪುಸ್ತಕ. ಸೊ ಓಕೆ, ಸೋ ಮೆನಿ ಪ್ರಾಜೆಕ್ಟ್ಸ್ಗಳು ನಮ್ಮ ಕಡೆಯಿಂದ ಇದ್ದಾವೆ ಫ್ರೆಂಡ್ಸ್, ನಿಮಗೆ ಉಪಯೋಗ ಆಗಲಿ ಅಂತ ಸೊ ಮಾಡಿದ್ದೀವಿ. ಆ್ಯಂಡ್ ಅದರ ಉಪಯೋಗ ತಗೊಳ್ರಿ. ಆ್ಯಂಡ್ ಓನ್ಲಿ ಕ್ವಾಲಿಟಿ ಥಿಂಗ್ಸ್ ವಿ ಕ್ಯಾನ್ ಅಶ್ಯೂರ್ ಯು. ಓಕೆ, ಸೊ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ, ಯಾಕೆ ತಪ್ಪಾಗ್ತಾ ಇದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದ್ದಾವೆ, ಯಾಕೆ ಕಡಿಮೆ ಅಂಕ ಬರ್ತಿದ್ದಾವೆ. ಸೊ ಡೆಫಿನೆಟ್ಲಿ ಅದನ್ನು ಹೇಳ್ಕೊಡಲಾಗುತ್ತೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸುಮ್ಮನೆ ನಿಮಗೆ ಮಾರ್ಕ್ಸ್ ಕೊಟ್ಟು ಸೊ ಆ ಥರ ಮಾಡೋದಿಲ್ಲ, ಬಟ್ ಡೆಫಿನೆಟ್ಲಿ ನಿಮಗೆ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತೇವೆ. ಓಕೆ, ಬೆಳಗಾಮು, ಹುಬ್ಳಿ, ಬೇರೆ ಬೇರೆ ಪ್ಲೇಸಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಓಕೆ, ಸೊ ಚಿಕ್ಕೋಡಿಯಿಂದೆಲ್ಲ ಬಂದು ಜನ ಪೇಪರ್ಸ್ಗಳನ್ನು ಒಯ್ದಿದ್ದಾರೆ. ಯಾಕಂದರೆ ಆನ್ಲೈನಲ್ಲಿ ಬರೀಲಿಕ್ಕೆ ನಮಗೆ ನಮ್ಮ ಚಾನಲಲ್ಲಿ ಏನು ನಮಗೆ ಆ್ಯಪ್ ಎಲ್ಲ ಇರಲಿಲ್ಲ, ಮಾಡಿಲ್ಲ ನಾವಿನ್ನೂ. ಸೊ ಆದ್ದರಿಂದ ಬೇರೆ ಬೇರೆ ಪ್ಲೇಸಿಂದ ಬಂದು ಸ್ಟೂಡೆಂಟ್ಸ್ ಎಲ್ಲ ಅವರ ರೆಸ್ಪಾನ್ಸ್ನ ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಅದರೊಳಗೂ ಪ್ರಬಂಧ ಬುಕ್ದಂತೂ ರೆಸ್ಪಾನ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಎಕ್ಸಾಮ್ ಆದಮೇಲೆ ನೀವೇ ಹೇಳಿ ಫ್ರೆಂಡ್ಸ್, ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹೇಳಿ. ಆ್ಯಂಡ್ ಯಾರು ಚೆನ್ನಾಗಿ ಇರುವಂಥ ಕೆಲಸ ಮಾಡ್ತಾರೆ, ಅದು ನಾನೇ ಅಲ್ಲ, ಯಾವ ಇನ್ಸ್ಟಿಟ್ಯೂಟೇ ಮಾಡಿದರೂ ಕೂಡ ಸೊ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಬಿಕಾಸ್ ಹಗಲು ರಾತ್ರಿ ಕಷ್ಟಪಟ್ಟು ಇವುಗಳನ್ನೆಲ್ಲ ಮಾಡಿದ್ದು ಫ್ರೆಂಡ್ಸ್. ಈ ಒಂದೊಂದು ವಿಡಿಯೋ ಮಾಡೋದನ್ನು ಕೂಡ ಅಷ್ಟು ಈಸಿ ಇಲ್ಲ, ಸುಮ್ಮನೆ ಮಾಡೋದಿಲ್ಲ. ಇವ್ರನ್ನೆಲ್ಲ ವಿಚಾರ ಮಾಡಬೇಕಾಗುತ್ತೆ, ಏನು ಹೇಳಿದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ, ಹೆಂಗೆ ಹೇಳಿದರೆ ಅರ್ಥ ಆಗುತ್ತೆ, ಎಷ್ಟು ಯಾವ ಥರ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಹೇಳಬೇಕಾಗುತ್ತೆ. ಆ್ಯಂಡ್ ಯಾರೇ ಮಾಡ್ತಿದ್ರು ಕೂಡ ಐ ಆಮ್ ಶ್ಯೂರ್ ಅವರು ಕಷ್ಟಪಟ್ಟು ಮಾಡ್ತಿರ್ತಾರೆ. ಆ್ಯಂಡ್ ಎಸ್, ಕ್ವಾಲಿಟಿ ಇದ್ದವ್ರನ್ನ ನೀವು ಫಾಲೋ ಮಾಡ್ಬೋದು, ಅದರ ಉಪಯೋಗನ ತೊಗೋಬೋದು. ಜಸ್ಟ್ ಲೈಕ್ ನಮ್ದಷ್ಟೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಆ್ಯಂಡ್ ಮೇಕ್ ಶ್ಯೂರ್ ದಟ್ ಸುಮ್ಮನೆ ಅನಾಪ್ಸ್ ಕಮೆಂಟ್ನ ಹಾಕಬೇಡ್ರಿ. ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಗೈಸ್, ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ಓಕೆ, ಅದರ ನಮ್ಮ ಕಡೆಯಿಂದ ಏನು ಉಪಯೋಗ ಆಗುತ್ತೆ ಅದನ್ನು ಉಪಯೋಗನ ತೊಗೊಳ್ರಿ. ನೀವು ಎಕ್ಸಾಮ್ ಪಾಸ್ ಆಗಬೇಕು. ವಿ ಆರ್ ಹಿಯರ್ ಟು ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಕ್ಲಿಯರಿಂಗ್ ದ ಎಕ್ಸಾಮ್. ಓಕೆ, ಸೊ ಅದಕ್ಕೆ ನಮ್ಮ ಕಡೆಯಿಂದ ಇನ್ನೂ ಏನು ಸಹಾಯ ಬೇಕೋ ಮೇಕ್ ಶ್ಯೂರ್ ದ್ಯಾಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಮೆಸೇಜ್ನ ಡ್ರಾಪ್ ಮಾಡಿ. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಓಕೆ, ಸೊ PSI 402 ಎಕ್ಸಾಮ್ ಮುಗಿಯೋವರೆಗೂ ಪ್ರತಿದಿನ ವಿಡಿಯೋ ಬೇಕು ಅಂದರೂ ಕೂಡ ಐ ವಿಲ್ ಹೆಲ್ಪ್ ಯು ಗೈಸ್. ಬಟ್ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ ಎಕ್ಸಾಮ್. ಓಕೆ, ನಿಮ್ಮ SSA ನಮ್ಮ ಉದ್ದೇಶ. ಸೊ ಹಾಗಾಗಿ ನಾನು ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಕ್ವಾಲಿಟಿ ಬುಕ್ನ ಕೊಟ್ಟಿದ್ದೀವಿ, ಎಕ್ಸಾಮ್ಸ್ ನಡೆಸಿದ್ದೀವಿ, ಎಷ್ಟೋ ಮೋರ್ ದೆನ್ 100 ವಿಡಿಯೋಸ್. ಓಕೆ, ಮೋರ್ ದೆನ್ 100 ವಿಡಿಯೋಸ್ ಇದೇ ಒಂದು ಚಾನಲಲ್ಲಿದ್ದಾವೆ. ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ದೋಸ್ ಥಿಂಗ್ಸ್ ಇನ್ ಫ್ರೀ ಆಫ್ ಕಾಸ್ಟ್. ಓಕೆ, ಸೊ ಅದನ್ನು ನೋಡಿರಿ, ಉಪಯೋಗ ತಗೊಳ್ರಿ. ಓಕೆ, ಆ್ಯಂಡ್ ಸ್ಟೂಡೆಂಟ್ಸ್ ಸಪೋರ್ಟ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಾವೆಲ್ಲ ಟೀಚರ್ಸು. ಓಕೆ, ಸೊ ನಿಮ್ಮ ಸಪೋರ್ಟ್ ಕೂಡ ನಮಗೆ ಹಾಗೆ ಇರಲಿ. ಆ್ಯಂಡ್ ಆ್ಯಸ್ ಐ ಪ್ರಾಮಿಸ್ಡ್ ಯು, ಅಂಟಿಲ್ ಯು ಫಿನಿಶ್ ಯುವರ್ ಎಕ್ಸಾಮ್ ವಿ ಆರ್ ವಿತ್ ಯು, ಅವರ್ ಟೀಮ್ ಈಸ್ ವಿತ್ ಯು. ಓಕೆ, ನಿಮ್ಮ ಜೊತೆಗೆ ಇರ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ. ಸೊ ಹೆಲ್ಪ್ ಆಗಿದೆಯೋ ಇಲ್ಲೋ ಅದನ್ನು ಬರೀರಿ. ಆ್ಯಂಡ್ ಈವನ್ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಹೇಳ್ರಿ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕ್ಲಾರಿಫೈ ದೋಸ್ ಥಿಂಗ್ಸ್. ನನ್ನ ಕಡೆಯಿಂದ ಏನು ಪಾಸಿಬಲ್ ಇದೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.